ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಲ್ಟಿಮೇಟ್ ಪ್ಲ್ಯಾನ್ ಹೇಗೆ ನೀವು ಎನ್ರೋಲ್ ಆಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನು ಇವಾಗ ಕ್ಲಿಕ್ ಮಾಡಿದ್ನಲ್ಲ ಆ ಥರ ನೀವು ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ ಇಲ್ಲಿ ಏನೇನಿದೆ ಅಂತ ನೀವು ಸ್ವಲ್ಪ ನೋಡಿ ರಿವ್ಯೂ ಮಾಡಿ, ಅದಾದಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಪಾಲಿಸಿಗೆ ಓಕೆ ಮಾಡಿ, ಅದಾದಮೇಲೆ ಜಾಯಿನ್ ದ ಕ್ಲಾನಿಗೆ ಓಕೆ ಕೊಡಿ. ಜಾಯಿನ್ ದ ಕ್ಲಾನ್ ಆದಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಕಂಗ್ರ್ಯಾಚುಲೇಷನ್ ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ಅವರೇ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪೋಸ್ಟ್ ಪಿಕ್ಚರ್ ಆರ್ ವೀಡಿಯೋಸ್ ಆಫ್ ಯುವರ್ ಪರ್ಚೇಸ್ ಅಂತ. ಅದಾದಮೇಲೆ ನೀವು ಇದರಲ್ಲಿ 25,000ವರೆಗೂ ಕೂಡ ಅರ್ನ್ ಮಾಡ್ಬೋದು. ರಿವಾರ್ಡ್ಸ್ ಕೂಡ ಬರುತ್ತೆ, ಇನ್ಸೆಂಟಿವ್ ಕೂಡ ಬರುತ್ತೆ. ಇದು ಇನ್ಫಾರ್ಮೇಷನ್ನು ನಿಮಗೆ ನಾನೀಗ ಹೇಳಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ಗೈಸ್. ಈ ಥರ ಪೇಜ್ ಓಪನ್ ಆದಮೇಲೆ ಇದು ಫಸ್ಟ್ ಲೆವೆಲ್ ಇರುತ್ತೆ. ನಿಮಗೆ ಯಾವ್ಯಾವ ಲೆವೆಲ್ ಇದೆ ಅಂತ ನಾನು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ನೋಡಿ. ಅದಾದಮೇಲೆ ಲೆವೆಲ್ಗಳ ಬಗ್ಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ಲೆವೆಲಲ್ಲಿ 4 ಥರ ಲೆವೆಲ್ ಬರುತ್ತೆ. ಅಲ್ಟಿಮೇಟ್ ಕ್ಲಾಮಲ್ಲಿ 4 ಲೆವೆಲ್ ಇದೆ. 4 ಲೆವೆಲಲ್ಲಿ ಫಸ್ಟು ಲೆವೆಲ್ ಬಂದು ಕ್ಯೂರೇಟರ್ ಆ್ಯಂಡ್ ಸ್ಟೈಲಿಸ್ಟ್ ಆ್ಯಂಡ್ ಮೆಸ್ಟ್ರೋ ಆ್ಯಂಡ್ ಟ್ರೆಂಡ್ ಸೆಟ್ಟರ್ ಲೆವೆಲ್ ಇದೆ. ಫಸ್ಟು ಲೆವೆಲಲ್ಲಿ ನೀವು ವೀಡಿಯೋನಾದರೂ ಹಾಕ್ಬೋದು, ಇಲ್ಲ ಫೋಟೋಸ್ ಆದರೂ ಹಾಕ್ಬೋದು, ಏನು ಬೇಕಾದರೂ ನೀವು ಪೋಸ್ಟ್ ಮಾಡ್ಬೋದು. ಇದಿಷ್ಟು ಫಸ್ಟು ಕ್ಯೂರೇಟರ್ ಲೆವೆಲಲ್ಲಿರುತ್ತೆ. ಈಗ ಸ್ಟೈಲಿಸ್ಟ್ ಲೆವೆಲಲ್ಲಿ ಬಂದು 6 ಇಮೇಜಸ್ ಆ್ಯಂಡ್ 2 ವೀಡಿಯೋಸ್ ಪೋಸ್ಟ್ ಕಂಪಲ್ಸರಿ ನೀವು ಪೋಸ್ಟ್ ಮಾಡಲೇಬೇಕು. ಆ್ಯಂಡ್ ಈ ಕ್ರೈಟೀರಿಯಾದಲ್ಲಿ ಅಟ್ಲೀಸ್ಟ್ 1 ಪೋಸ್ಟ್ ಆದರೂ ಎವ್ರಿ 3 ಮಂತ್ಸ್ಗಾದರೂ ನೀವು ಮಾಡಲೇಬೇಕಾಗುತ್ತೆ. ನೆಕ್ಸ್ಟು ಮೆಸ್ಟ್ರೋ ಲೆವೆಲ್ ಬರ್ತೀರಾ. 3ನೇ ಲೆವೆಲಲ್ಲಿ ನೀವು 15 ಇಮೇಜಸ್ಸು ಮತ್ತು 15 ವೀಡಿಯೋಸು ಪೋಸ್ಟ್ ಮಾಡಲೇಬೇಕು. ಈ ಲೆವೆಲಿಗೆ ಬಂದಾದಮೇಲೆ ಅಟ್ಲೀಸ್ಟ್ 1 ಮಂತಿಗೆ 1 ಪೋಸ್ಟ್ ಮಾಡಿದ್ರೆ ಸಾಕು. ನೀವು 1 ಮಂತಿಗೆ ಅಟ್ಲೀಸ್ಟ್ ಮಾಡ್ತೀರಾ ಅಲ್ವಾ, ಆಗುತ್ತೆ. ಮತ್ತು ಲಾಸ್ಟ್ ಲೆವೆಲ್ ಟ್ರೆಂಡ್ ಸೆಟ್ಟರ್ ಲೆವೆಲಿಗೆ ಬರ್ತಿರಲ್ಲ, ಆ ಟ್ರೆಂಡ್ ಸೆಟ್ಟರ್ ಲೆವೆಲ್ ಫೈನಲ್ ಲೆವೆಲ್, ಹೈಯೆಸ್ಟ್ ಲೆವೆಲ್ ಅಂದರೆ ಇದೇನೆ. ಈ ಲೆವೆಲಿಗೆ ಬಂದಮೇಲೆ ಅಟ್ಲೀಸ್ಟ್ 1 ವೀಡಿಯೋ ಅಥವಾ 1 ಇಮೇಜ್ ನೀವು ಮಂತ್ಲಿಗೆ ಒಂದು ಸರಿ ಪೋಸ್ಟ್ ಮಾಡಲೇಬೇಕಾಗತ್ತೆ. ಇದಿಷ್ಟು ಇವಾಗ ನೀವು ಲೆವೆಲ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವಾಗ UGC ರಿವಾರ್ಡ್ಸ್ ಬಗ್ಗೆ ಅಂದರೆ ನೀವಿವಾಗ 1 ರಿಂದ 3 ಪೋಸ್ಟ್ ಮಾಡಿದ್ರೆ ಇಮೇಜಿಗೆ 1 ಪರ್ ಇಮೇಜ್ ಪೋಸ್ಟಿಗೆ 100 ಇರುತ್ತೆ. ವಿಡಿಯೋ ಪೋಸ್ಟ್ ಮಾಡಿದರೆ 200 ಇರುತ್ತೆ. ಇವಾಗ ನಾವು 4th ಮತ್ತು 8th ಪೋಸ್ಟ್ವರೆಗೂ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಇಮೇಜ್ ಪೋಸ್ಟ್ ಮಾಡಿದ್ರೆ 75 ಕ್ರೆಡಿಟ್ ಸಿಗುತ್ತೆ. ವಿಡಿಯೋ ಪೋಸ್ಟ್ ಮಾಡಿದ್ರೆ 150 ಕ್ರೆಡಿಟ್ ಸಿಗುತ್ತೆ. ಹಾಗೆ 9th ಮತ್ತು 15th ಪೋಸ್ಟ್ವರೆಗೂ ಇಮೇಜ್ ಪೋಸ್ಟ್ ಮಾಡಿದ್ರೆ 50 ಕ್ರೆಡಿಟ್ ಸಿಗಿರುತ್ತೆ. ಮತ್ತು ವಿಡಿಯೋ ಪೋಸ್ಟ್ ಮಾಡಿದ್ರೆ 100 ಕ್ರೆಡಿಟ್ ಸಿಗುತ್ತೆ. ಇದು ಫಿಕ್ಸೆಡ್ ಗೈಸ್. ಇದು UGC ರಿವಾರ್ಡ್ಸು 15 ಪೋಸ್ಟ್ವರೆಗೂ ಫಿಕ್ಸೆಡ್ ಇರುತ್ತೆ. ನಾವೀಗ ಅಫಿಷಿಯಲೇಟ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಣ. ಅಫಿಷಿಯಲೇಟ್ ಪ್ರೋಗ್ರಾಮ್ ಬಗ್ಗೆ ಈ ಥರ ಇದೆ ನೋಡಿ ಇನ್ಫಾರ್ಮೇಷನ್. ಕಮಿಷನ್ ಸ್ಟ್ರಕ್ಚರ್ ಬಂದು ಸ್ಟೈಲಿಸ್ಟ್ ಲೆವೆಲ್ಗೆ 8% ಇರುತ್ತೆ. ಮತ್ತು ಮೆಸ್ಟ್ರೋ ಲೆವೆಲಲ್ಲಿ ಬಂದರೆ 10% ಇರುತ್ತೆ. ಟ್ರೆಂಡ್ ಸೆಟ್ಟರ್ ಲೆವೆಲ್ ಬಂದರೆ 12% ಇರುತ್ತೆ ನಿಮಗೆ. ಮತ್ತು ಅದು ಪೇಮೆಂಟ್ ಹೇಗೆ ಬರುತ್ತೆ ಅಂತ ನೀವು ತಿಳ್ಕೊಬೋದು. ಮಂತ್ಲಿ ಬಿಟ್ವೀನ್ 20 ಇಂದ 30 ಆಫ್ ದ ನೆಕ್ಸ್ಟ್ ಮಂತಿಗೆ ನಿಮಗೆ ಇದು ಕ್ರೆಡಿಟ್ ಆಗುತ್ತೆ. ಮಿನಿಮಮ್ ಪೇಔಟ್ ಬಂದು 500. ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗುತ್ತೆ. ಇದು ಅಫಿಲಿಯೇಟ್ ಕಮಿಷನ್ ಬಂದು ಗೋಲ್ಡ್ ಕಾಯಿನ್ಸ್ಗೆ ಅಪ್ಲಿಕೇಬಲ್ ಆಗೋಲ್ಲ, ಮತ್ತು ಗಿಫ್ಟ್ ಕಾರ್ಡ್ಸ್ ಕೂಡ ಅಪ್ಲಿಕೇಬಲ್ ಆಗೋಲ್ಲ. ಪೇಔಟ್ ಪ್ರೊಸೆಸ್ ಬಂದು ಹೇಗಿರುತ್ತೆ ಅಂದರೆ, ಒನ್ಸ್ ಆರ್ ಎಲಿಜಿಬಲ್ ಮಿನಿಮಮ್ ಪೇಔಟ್ ಬಂದು 500 ರುಪೀಸ್. ಒಂದು ಸರಿ ನೀವು 500 ಎಲಿಜಿಬಲ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮಗೊಂದು KYC ವೆರಿಫಿಕೇಷನ್ ಬರುತ್ತೆ. ಆವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ನ ನೀವು ಆ್ಯಡ್ ಮಾಡ್ಬೋದು. ಹೇಗೆ ಅಂತಂದರೆ, ನಿಮ್ಮ ಲಿಂಕಿಂದ ಅವರು ಪರ್ಚೇಸ್ ಮಾಡಿರ್ತಾರಲ್ವ, ಪರ್ಚೇಸ್ ಮಾಡಿದ್ಮೇಲೆ ಅವ್ರದ್ದು ರಿಟರ್ನ್ ವಿಂಡೋ ಕ್ಲೋಸ್ ಆದಮೇಲೆ ನಿಮಗೆ ಅಮೌಂಟು ಕ್ಯಾಲ್ಕುಲೇಟ್ ಆಗೋದು. ಅಲ್ಲಿವರೆಗೂ ಕ್ಯಾಲ್ಕುಲೇಟ್ ಆಗೋಲ್ಲ ಗೈಸ್. ಇಲ್ಲಿವರೆಗೂ ನಾನು ಇದ್ರದ್ದು ಅಲ್ಟಿಮೇಟ್ ಗ್ಲಾನ್ ಲೆವೆಲ್ಗಳ ಬಗ್ಗೆ ಮತ್ತು UGC ರಿವಾರ್ಡ್ಸ್ ಬಗ್ಗೆ ಮತ್ತು ಅಫಿಲೇಟ್ ಪ್ರೋಗ್ರಾಮ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.